ಕೆಲವೊಬ್ರು ಇದೆ ಹೆಸರು ಹೇಳಕ್ಕಾಗಲ್ಲ, ಆಮೇಲೆ ಸುಮ್ಮನೆ ಅದೊಂದು ರೋಡ್ನೇ ಆಗುತ್ತೆ. ನಾನು ತುಂಬ ಕೆಟ್ಟ ಆಡಿಯನ್ಸ್ ಆಗ್ತೀನಿ, ಯಾಕಂದ್ರೆ ನಾನು ಶೋಗೆ ಹೋಗಿ ಕುತ್ಕೊಂತೀನಿ, ನಗಲ್ಲ ನಾನು. ಬರೀ ಜೋಕ್ ಹೇಳಿದಾಗ ಓ ಇದು ಹೆಂಗೆ ಬರ್ದ ಅಂತ ಆಲೋಚನೆ ಮಾಡ್ಕೊತ ಕೂತ್ಬಿಡ್ತೀನಿ. ಸೊ ನಾನು ತುಂಬ ಕೆಟ್ಟ ಆಡಿಯನ್ಸ್. ಬಟ್ ನಾನು ಎಂಜಾಯ್ ಮಾಡ್ತೀನಿ ಪರ್ಫಾರ್ಮ್ ಮಾಡೋದನ್ನ. ಬಟ್ ನನ್ನ ನೋಡಿದರೆ ಅವ್ರು ಎಂಜಾಯ್ ಮಾಡೋದು ಅಷ್ಟು. ನಾನು ಫುಲ್ ಸೀರಿಯಸ್ ಆಗಿ ನೋಡಿ ಪರ್ಸ್ನಲಾಗಿ ಇವ್ನು ನಾನು ಎಂಜಾಯ್ ಮಾಡೀನಿ. ಅಂದರೆ ಇವನ್ ಹೊಸ್ದಾಗಿ ಬಂದಾಗಂತೂ ಎಲ್ಲಿಂದ ಹುಡುಕ್ದ ಇವನು ಈ ಥರ ಸಿಚುವೇಶನ್ಸ್ನ ಮಸ್ತ್. ಅಂದರೆ ಇವ್ನು ನನ್ನ ಶೋ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ದೀನಿ, ಅದು ಆನೆಸ್ಟಾಗಿ ಹೇಳ್ತೀನಿ. ಇವ್ನ ಶೋ ನಾನು ಮಜಾ ಮಾಡ್ತೀನಿ. ಮಜಾ ಮಾಡಲ್ಲ ಯಾರ್ದಂತ ಹೇಳೋಕ್ಕಾಗಲ್ಲ, ಬಟ್ ಇವ್ನಂತ ನಂಗೆ ಸಾಕಾತ್ ಇಷ್ಟ. ಅದು ನಿಜವಾಗ್ಲೂ ಕೂತ್ಕೊಂಡು ಕೇಳ್ತೀನಿ ಇವ್ನ ಶೋಗೆ ಹೋದರೆ ನಾನು. ಓಕೆ, ವಿತ್ ಎಕ್ಸ್ಪ್ರೆಷನ್ ಎಲ್ಲ ಅಂದರೆ ಮುಂಚೆ ಪರ್ಫಾರ್ಮ್ ಮಾಡಿಕೊಂಡು ನೀವು ಹೇಳಿದ್ರಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಇಲ್ಲಾಂದರೆ ಸಡನ್ನಾಗಿ ಹೋಗಿ ಒಂದೊಂದ್ಸಲ ಹಂಗೆ ಆಗುತ್ತೆ. ಅದೇ ಹೇಳಿದ್ರಲ್ಲ 80% ನಾವು ಪೂರ್ತಿ ಪ್ರಿಪೇರ್ ಆಗಿರುತ್ತೆ, 20% ಅಲ್ಲಿ ಚೇಂಜಸ್ ಆಗ್ತಿರುತ್ತೆ. ಬಟ್ ಒಂದು ಜೋಕ್ ಬರ್ದಿದ್ದೀನಿ ಅಂದರೆ ಅದನ್ನು ಯಾವ ಥರ ಡೆಲಿವರ್ ಮಾಡಬೇಕು, ಎಲ್ಲಿ ಯಾವ ಎಕ್ಸ್ಪ್ರೆಷನ್ ಕೊಡಬೇಕು, ಇಲ್ಲ ಯಾವುದಾದ್ರೂ ಒತ್ತಿಡ್ಬೇಕಾ ಅಕ್ಷರದಲ್ಲಿ, ಇಲ್ಲ ಎಳಿಬೇಕಾ, ಏನು ಮಾಡ್ಬೇಕಂತ ಮಿರರ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಒಂದು ಐಡಿಯಾ ಬರುತ್ತೆ. ಯಾವುದು ತುಂಬ ಫನ್ನಿಯಾಗಿ ಇಲ್ಲ ನಾನಲ್ಲಿ ಬಿದ್ದೋದ ಅಂತ ಅನ್ನೋದನ್ನು ಬಿದ್ದೋದ ಅಂತಂದರೆ ನಗು ಬರೋಲ್ಲ. ಅದೊಂಥರ ವಿಚಿತ್ರವಾಗಿ ಹೇಳಿದರೆ ನಗು ಬರುತ್ತೆ. ಅದು ಹೆಂಗೆ ಹೇಳೋದು ಅಂತ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತ ಅಷ್ಟೇ. ಹೋಗೋ ಅನ್ನೋದಕ್ಕೆ ಹಾಕ್ಬಿಡೋ ಹೋಗೋ ಅದು ನಡೀತಾ ಇರುತ್ತೆ. ಅದು ಸ್ವಲ್ಪ ಅದು ಪ್ರಾಕ್ಟೀಸು ಒಂದು, ಮತ್ತು ನ್ಯಾಚುರಲ್ ಆಗು ಕೆಲವೊಂದು ಸಲ ಬರುತ್ತೆ. ಅದು ನೋಡಿರ್ತೀವಿ ಎಲ್ಲೋ ಅಥವಾ ಫ್ರೆಂಡ್ಸ್ ಗ್ಯಾಂಗಲ್ಲಿ ಮಾಡಿರ್ತೀವಿ, ಅದನ್ನು ಹಾಗೆ ಸ್ಟೇಜ್ ಮೇಲೆ ಓದಿರೋದು. ಓಕೆ, ಫೈನಲಿ ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಗೆ ಈಗಾಗಲೇ ಸಾಕಷ್ಟು ಆಡಿಯನ್ಸ್ ಬರ್ತಾ ಇದ್ದಾರೆ. ನಾವು ನೋಡಿದ ಹಾಗೆ ಒಳ್ಳೊಳ್ಳೆ ವ್ಯೂಸ್ ಬಂದಿದೆ, ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಹಾಗಾಗಿ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ಗೂ ಕೂಡ ಒಳ್ಳೆ ಸ್ಟೇಜ್ ಸಿಗಬೇಕು, ಇನ್ನೂ ಹೆಚ್ಚು ಜನ ಇದಕ್ಕೆ ಸೇರಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ TV9 ನಿಮ್ಮನ್ನು ಕರೆಸಿ ಈ ಬಗ್ಗೆ ಇಂಟರ್ವ್ಯೂ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆದರೆ ಕೊನೆಯದಾಗಿ ಹಾಗೆ ಕಳಿಸ್ಕೊಡಲ್ಲ, ಮತ್ತೇನಾದರೂ ನಮ್ಮ ಆಡಿಯನ್ಸ್ಗೋಸ್ಕರ ನೀವು ಇಬ್ಬರು ಪರ್ಫಾರ್ಮ್ ಮಾಡಲೇಬೇಕು. ಪರ್ಫಾರ್ಮ್ ಮಾಡಬೇಕಂದ್ರೆ ಶೋಗೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಇಲ್ಲಿ ಹೇಳಕ್ಕೆ ಹೋದರೆ ಅದು ಸ್ಟೋರಿ ಮಧ್ಯ ಅಬ್ರಪ್ಟ್ಲಿ ಎಂಡ್ ಆಗ್ಬಿಡುತ್ತೆ. ಏನಂದರೆ ಜನ ಮಾಡಿರೋದೇ ನಂಗೆ ಜಾಸ್ತಿ ನಗು ಬರೋದು. ಒಂದ್ಸಲ ಒಬ್ಬರು ಬಂದರು, ಫುಲ್ಲು ಹೇಳಿದ್ರು, ಮಾತಾಡ್ಸಿದ್ರು, ಸಖತ್ತು ನಿಮ್ಮ ಜೋಕ್ಸ್ ಎಲ್ಲ. ಆಮೇಲೆ ನನ್ನ ಜೋಕ್ ನನಗೆ ರಿಪೀಟ್ ಮಾಡಿದ್ರು ಒಂದಷ್ಟು, ಅದೆಲ್ಲ ಹೇಳಿ ಸಖತ್ತು ನೀವಂದ್ರೆ ನಮ್ಗೆ ಇಷ್ಟ ಅಂದ್ಬಿಟ್ಟು ಹೋಗ್ಬಿಟ್ರು. ಅವ್ರು ಹೇಳಿರೋ ಅಷ್ಟು ಜೋಕ್ಸು ಅಕ್ಷಯ್ ಅಂತ ಇನ್ನೊಬ್ಬ ಇದೆ ನಾವಂದದು. ಸೊ ಅವ್ರ ಮೈಂಡಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ನನಗೆ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿ ಹೋದರು. ಸೊ ನಮಗೆ ಆ ಥರ ಈ ನಡುವೆ ಏನಾಗಿದೆ ಅಂದರೆ ಬಿಟ್ಟು ಅಪ್ರಿಷಿಯೇಷನ್ ತೊಗೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ಯಾರು ನಮ್ದಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ, ಹೌದೌದು ನಾವೇ ಮಾಡಿದ್ದದು ಅಂದ್ಬಿಟ್ಟು ಕೈ ಕೊಟ್ಟು ಕಳಿಸ್ತಾ ಇರ್ತೀವಿ. ಸೊ ಈ ಥರ ಇನ್ಸಿಡೆಂಟ್ಸ್ ತುಂಬ ಇದೆ. ಈ ಥರ ಇವೆಂಟಿಗೆ ಕರೀತಾರೆ ಅಂತ ಹೇಳಿದ್ನಲ್ಲ ಸ್ಟ್ಯಾಂಡಪ್ ಮಾಡೋಕ್ಕೆಲ್ಲ, ಒಂದ್ಸಲ ಕಾಲ್ ಬಂದಿತ್ತು, ಈ ಥರ ಇವೆಂಟ್ ಇದೆ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ. ನಾನು ಕೇಳ್ತೀನಿ ಯಾವ ಥರ ಇವೆಂಟ್ ಏನು ಅಂತ, ಮೊದಲೇ ಪ್ರಿಪೇರ್ ಆಗಿರೋಣ ಅಂತ. ಯಾವ ಇವೆಂಟು ಅಂತ ಅವ್ರು ತಿಥಿ ಅಂದ್ಬಿಟ್ರು. ಅಂಥದ್ದೇನು ಖುಷಿ ಆಯ್ತು ನಿಮಗೆ, ಆಸ್ತಿ ಏನಾದರೂ ಸಿಗತ್ತ? ಅವ್ರು ಹೇಳಿದ್ರು ಇಲ್ಲ ನಮ್ಮ ಅಪ್ಪ ಅವರು ಬದುಕಿದ್ದಾಗ ತುಂಬ ಎಲ್ಲರನ್ನೂ ನಗಿಸ್ಕೊಂಡಿದ್ರು, ಸೊ ಅವ್ರು ಸತ್ತ ಮೇಲೂ ಈ ಥರ ಎಲ್ಲ ಕಾಮಿಡಿ ಮಾಡಿ ಚೆನ್ನಾಗಿರೋಣ ಅಂತ. ಸರಿ, ಅದು ಒಳ್ಳೆ ಇಂಟೆನ್ಷನಿಂದ ಕರೀತಿದ್ದಾರೆ ಅಂತ ನಾನು ಹೋಗಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಕರೆದವ್ರು ಇಬ್ಬರು ಬಿಟ್ಟರೆ ಇನ್ನೆಲ್ಲ ಅಳತಿದ್ದಾರೆ ಪಾಪ, ಮನುಷ್ಯ ಸತ್ತನು. ನಾನು ಹೋಗಿ ನಮ್ಮಪ್ಪ ಹೆಂಗೆ ಗೊತ್ತಾ ಅಂದ್ರೆ ಅಪ್ಪ ಥ್ಯಾಂಕ್ ಯು ಗೈಸ್ ನನ್ನ ಟೈಮ್ ಮುಗೀತು, ಇವ್ರದ್ದು ಕೂಡ ತುಂಬ ಕೆಟ್ಟದಾಗಿತ್ತು. ಇಂಥ ಇವೆಂಟ್ಗಳು ಕೂಡ ನಡೀತಾ ಇರುತ್ತೆ ಅಲ್ಲಿ. ಇನ್ನೊಂದ್ಸಲ ಮಾಲಲ್ಲೂ ಹಾಗೆ ನಮ್ಗೇನಂದರೆ ಒಂದು ಬಿಲ್ಡಪ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು, ಸರ್ ಈ ಥರ ಕಾರಲ್ಲಿ ಬಂದು ಇಳೀರಿ, ಹಿಂಗೆ ಹಾಯ್ ಅನ್ನಿ ಕ್ಯಾಮ್ರಾಗೆ ಹಿಂಗೆಲ್ಲ ಹೇಳ್ಬಿಟ್ಟು ಹೋದ್ರಾ. ಸರಿ ನಾನು ಇಳಿದೆ, ಇವ್ರು ಕ್ಯಾಮ್ರಾ ಎಲ್ಲ ತೊಗೊಂಡು ಅಷ್ಟು ದೂರ ಹೋದರು. ಮಾಲ್ ಸೆಕ್ಯೂರಿಟಿ ಒಬ್ರು ಇದ್ದರು ಅಣ್ಣ, ಅವರು ಹತ್ತಿರ ಬಂದ್ಬಿಟ್ಟು ಸರ್ ಯಾರು ಬರ್ತಿದ್ದಾರೆ, ಯಾರು ಹೀರೋ ಯಾರಾದರೂ ಬರ್ತಿದಾರ? ನನಗೆ ಹೆಂಗೆ ಹೇಳಿ ನಾನೇ ಬಂದಿರೋದು, ಹೆಂಗೆ ಆ ಥರನೂ ಆಗುತ್ತೆ. ಸಿಕ್ಕಾಪಟ್ಟೆ ಹಿಂಸೆ ಅದು, ತಡೆಯೋಕ್ಕಾಗಲ್ಲ ಅದು. ಆಮೇಲೆ ಅದು ಅಷ್ಟೇ, ಅಂದರೆ ಕೆಲವೊಂದು ಕಡೆ ಬಿಲ್ಡಪ್ ಓವರಾಗಿ ಕೊಡ್ತಾರೆ. ಒಂದು ಕಾಲೇಜ್ ಇವೆಂಟ್ಗೆ ಹೋಗಿದ್ದೀನಿ, ಕ್ಯಾಬಲ್ಲಿ ಇಳಿದೆ, ಅಲ್ಲಿ ಸೆಕ್ಯೂರಿಟಿ ಅಣ್ಣ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ. ಇವ್ರಿಗೆ ಫೋನ್ ಮಾಡಿದೆ ಒಳಗಡೆ ಆರ್ಗನೈಸರ್ಸ್ಗೆ, ಈ ಥರ ಬಂದಿದ್ದೀನಿ ಅಂತ. ಅಲ್ಲಿವರೆಗೂ ಯಾರೂ ನನ್ನ ಕಣ್ಣು ಹಿಡಿತಿಲ್ಲ, ಆರಾಮಾಗಿದ್ದೆ ನಾನು. ಇವ್ರು ಬಂದ್ಬಿಟ್ಟು ಸುತ್ತ ಒಂದು ಹ್ಯೂಮನ್ ಚೈನ್ ಮಾಡಿ, ಓ ಸರ್ ಬನ್ನಿ ಸರ್ ಅಂತ. ಗುರುವೆ ನಾನು ಯಾರೂ ಕಣ್ಣು ಹಿಡಿದಿಲ್ಲ ಬಿಡು ಗುರುವೆ. ಸೊ ಆ ಥರ ಬಿಲ್ಡಪ್ಗಳು ಕೊಡ್ತಾ ಇರ್ತಾರೆ, ಏನೂ ವರ್ಕೌಟ್ ಆಗಲ್ಲ ಅಷ್ಟೇ. ಓಕೆ, ಇಂಥ ಸಣ್ಣ ಇನ್ಸಿಡೆಂಟ್ಸಲ್ಲೂ ಕೂಡ ಕಾಮಿಡಿಯನ್ನು ಹುಡುಕಬೇಕು, ಮತ್ತು ಆ ಕಾಮಿಡಿಯನ್ನು ಜನ ಅಕ್ಸೆಪ್ಟ್ ಮಾಡಬೇಕು, ಮತ್ತು ನಾವು ನಗಬೇಕು, ನಾವು ಖುಷಿಯಿಂದ ಇರಬೇಕು ಅಂತಂದರೆ ನಿಮ್ಮ ಶೋಗಳನ್ನು ನೋಡಬೇಕು ಅಂತ. ಓಕೆ, ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೊತ್ತರೆಗೂ ನಿಮ್ಮ ಜರ್ನಿ ಬಗ್ಗೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. TV9 ದೊಡ್ಡ ಬ್ರ್ಯಾಂಡ್, ನೀವು ಅದು ಕರೆದಿದ ತಕ್ಷಣ ಇಬ್ಬರು ಸ್ವಲ್ಪ ನಿಜವಾಗ್ಲೂ ಕರಿತೀಯಾರ ನಮ್ಮನ್ನೇ ಅನ್ನೋ ಥರ. ನಮಗೆ ದೊಡ್ಡ ವಿಷಯನೇ, ಕರೆಸಿದ್ದಕ್ಕೆ ನಿಮಗೂ ಸಿಕ್ಕಾಪಟ್ಟೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.